ಹಾಯ್ ಫ್ರೆಂಡ್ಸ್, ತಿರುಪತಿ ತಿಮ್ಮಪ್ಪ, ಕಲಿಯುಗ ದೈವ, ಶ್ರೀ ಶ್ರೀನಿವಾಸ, ಶೇಷಾದ್ರಿವಾಸ ಹೀಗೆ ಒಂದಲ್ಲ ಎರಡಲ್ಲ ತಿರುಪತಿ ತಿಮ್ಮಪ್ಪನನ್ನ ಸಹಸ್ರ ನಾಮಗಳಿಂದ ಕರೆಯಲಾಗುತ್ತೆ. ಹಾಗಾದ್ರೆ ಈ ಪ್ರಸಿದ್ಧ ಕ್ಷೇತ್ರದ ಮಹಿಮೆ ಏನು, ವಿಶೇಷತೆಗಳೇನು, ಮುಡಿ ಅರ್ಪಿಸೋದು ಯಾಕೆ, ಇಲ್ಲಿಗೆ ಚಿನ್ನ ದುಡ್ಡನ್ನು ಹೆಚ್ಚಾಗಿ ಅರ್ಪಿಸೋದು ಯಾಕೆ, ತಿರುಪತಿ ತಿಮ್ಮಪ್ಪ ಕುಬೇರನ ಬಳಿ ಸಾಲ ಮಾಡಿದ್ಯಾಕೆ, ಎಲ್ಲವನ್ನೂ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಆಂಧ್ರದ ಚಿತ್ತೂರಿನ ತಿರುಮಲದಲ್ಲಿ ವಾಸ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಬಳಿ ತಿರುಮಲ ಬೆಟ್ಟದಲ್ಲಿ ಆದಿಶೇಷ ನೆಲೆಸಿದ್ದಾರೆ. ಇಲ್ಲಿ ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ, ವೆಂಕಟಾದ್ರಿ ಅನ್ನೋ 7 ಬೆಟ್ಟಗಳಿವೆ. ಈ ಬೆಟ್ಟಗಳು ಆದಿಶೇಷನ 7 ಹೆಡೆಗಳು ಅಂತ ಕರೆಯಲಾಗುತ್ತೆ. ಈ 7 ಶಿಖರಗಳನ್ನ ದಾಟಿದ್ರೆ ತಿಮ್ಮಪ್ಪನ ದರ್ಶನ ಭಾಗ್ಯ ಲಭಿಸುತ್ತೆ. ಹೀಗಾಗಿ ಇದು 7 ಹಿಲ್ಸ್ ದೇವಾಲಯ ಅಂತಲೂ ಪ್ರಸಿದ್ಧಿ ಪಡೆದಿದೆ. ಭಕ್ತರು ದುಡ್ಡು ಚಿನ್ನ ಅರ್ಪಿಸೋದ್ಯಾಕೆ? ವಿಷ್ಣು ಮೇಲೆ ಸಿಟ್ಟು ಮಾಡಿಕೊಂಡ ಲಕ್ಷ್ಮಿ ಪದ್ಮಾವತಿಯ ಅವತಾರ ಎತ್ತಿ ಭೂಮಿಗೆ ಬಂದ್ರು. ಅದೇ ರೀತಿ ವಿಷ್ಣು ಶ್ರೀನಿವಾಸನ ಅವತಾರ ಎತ್ತಿ ಭೂಮಿಗೆ ಬಂದ್ರು. ಪದ್ಮಾವತಿಯನ್ನು ಮದುವೆ ಆಗಲು ನಿರ್ಧರಿಸಿದ್ರು. ಆಗ ಮದುವೆಗೆ ದುಡ್ಡು ಇರಲಿಲ್ಲ. ಹೀಗಾಗಿ ಕುಬೇರನ ಬಳಿ 14 ಲಕ್ಷ ರಾಮ ಮುದ್ರೆಯನ್ನ ಸಾಲವಾಗಿ ಪಡೆದ್ರು. ಈ ಸಾಲವನ್ನು ಇಂದಿಗೂ ತಿರುಪತಿ ತಿಮ್ಮಪ್ಪ ತೀರಿಸಲು ಸಾಧ್ಯವಾಗಿಲ್ಲ. ಹೀಗಾಗಿ ತಿಮ್ಮಪ್ಪ ಕುಬೇರನ ಸಾಲವನ್ನು ತೀರಿಸಲಿ ಅಂತ ಭಕ್ತರು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ದುಡ್ಡನ್ನು ಅರ್ಪಿಸ್ತಾರೆ ಅನ್ನೋದು ನಂಬಿಕೆ. ಮುಡಿ ಹರಕೆಗೂ ತಿಮ್ಮಪ್ಪನಿಗೂ ಇದೆ ನೇರ ಸಂಬಂಧ. ಹೌದು, ತಿರುಪತಿ ತಿಮ್ಮಪ್ಪಗೂ ಈ ಸೇವೆಗೂ ನೇರ ಸಂಬಂಧವಿದೆ. ಭೂಮಿಗೆ ಬಂದ ಶ್ರೀನಿವಾಸ ತಿರುಮಲ ಬೆಟ್ಟದ ಒಂದು ಹುತ್ತದೊಳಗೆ ಬಳಲಿ ಬಾಯಾರಿ ಕುಳಿತಿರ್ತಾರೆ. ಆಗ ಕಾಮಧೇನು ಅನ್ನೋ ಹಸು ಶ್ರೀನಿವಾಸನಿಗೆ ಹಾಲೆರೆಯುತ್ತಿರುತ್ತೆ. ಇದರಿಂದ ಸಿಟ್ಟಿಗೆದ್ದ ದನ ಕಾಯೋ ವ್ಯಕ್ತಿ ಕೊಡಲಿಯಿಂದ ಕಾಮಧೇನುವಿಗೆ ಹೊಡೆಯೋಕೆ ಹೋಗಿದ್ರು. ಆದ್ರೆ ಅದು ಶ್ರೀನಿವಾಸನ ಬುರುಡೆಗೆ ಬಿದ್ದು ಗಾಯವಾಯಿತು. ಗಾಯವಾದ ತಲೆಯ ಭಾಗದ ಕೂದಲು ಹೋಯ್ತು. ಆಗ ಶ್ರೀನಿವಾಸನ ಪರಮ ಭಕ್ತೆಯಾಗಿದ್ದ ನೀಲಾದೇವಿ ತನ್ನ ಕೂದಲನ್ನು ಕತ್ತರಿಸಿ ಶ್ರೀನಿವಾಸನಿಗೆ ಜೋಡಿಸಿದ್ರು. ನೀಲಾದೇವಿಯ ಭಕ್ತಿ ಹಾಗೂ ಕೆಲಸಕ್ಕೆ ಮೆಚ್ಚಿದ ಶ್ರೀನಿವಾಸನು ಒಂದು ವರ ಕೊಡ್ತಾರೆ. ಕಲಿಯುಗದಲ್ಲಿ ಭಕ್ತರು ನನ್ನ ಕ್ಷೇತ್ರಕ್ಕೆ ಬಂದು ಮುಡಿಯನ್ನು ನೀಡ್ತಾರೆ. ಆ ಮುಡಿ ನಿನ್ನ ಮೂಲಕವೇ ನನಗೆ ಅರ್ಪಣೆಯಾಗಲಿ ಅಂತ ಹೇಳಿದ್ರು. ಈ ನಂಬಿಕೆಯಿಂದಲೇ ಭಕ್ತರು ಈಗಲೂ ತಲೆಕೂದಲನ್ನ ಅರ್ಪಿಸ್ತಾರೆ. ತಿರುಪತಿ ತಿಮ್ಮಪ್ಪನ ವಿಗ್ರಹದಲ್ಲಿ ಈಗಲೂ ಗಾಯದ ಗುರುತು ಇದ್ದು ಆ ಭಾಗಕ್ಕೆ ಗಂಧ ಹಚ್ಚುವ ಸಂಪ್ರದಾಯವಿದೆ. ಪ್ರಾಚೀನ ದೇವಾಲಯಗಳಲ್ಲಿ ಒಂದು ತಿರುಪತಿ. ಭಾರತದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಈ ದೇವಾಲಯದಲ್ಲಿ ಬಾಗಿಲನ್ನು ತೆಗೆಯುವುದರಿಂದ ಹಿಡಿದು ದೇವರಿಗೆ ಅಭಿಷೇಕ, ಪೂಜೆ, ಆರತಿಗಳನ್ನು ಮುಗಿಸಿ ಬಾಗಿಲನ್ನು ಮುಚ್ಚುವವರೆಗೂ ವಿಶೇಷವಾದ ಪಾರಂಪರಿಕ ವಿಧಿವಿಧಾನ ಅನುಸರಿಸಲಾಗುತ್ತೆ. ಇಲ್ಲಿ ಪೂಜೆ ಆಗಮ ಶಾಸ್ತ್ರದ ಪ್ರಕಾರ ನೆರವೇರುತ್ತೆ. 8 ಅಡಿ ಎತ್ತರದ ಶ್ರೀ ವೆಂಕಟೇಶ್ವರ ಮೂರ್ತಿ ಗರ್ಭಗುಡಿಯಲ್ಲಿ ಭವ್ಯವಾಗಿ ನಿಂತಿದೆ. ತಿರುಪತಿ ತಿಮ್ಮಪ್ಪನಿಗೆ ಚಿನ್ನದ ಕಿರೀಟವನ್ನು ಹಾಕಲಾಗಿದೆ. ವಿಶೇಷ ಸಂದರ್ಭಗಳಲ್ಲಿ ಈ ಚಿನ್ನದ ಕಿರೀಟವನ್ನು ವಜ್ರದ ಕಿರೀಟಕ್ಕೆ ಬದಲಾಯಿಸಲಾಗುತ್ತೆ. ಪಲ್ಲವರು, ಚೋಳರು, ವಿಜಯನಗರ ಅರಸರ ಕೊಡುಗೆ. ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ಕಾಂಚೀಪುರಂನ ಪಲ್ಲವರು, ತಾಂಜಾವೂರಿನ ಚೋಳರು ಮತ್ತು ವಿಜಯನಗರದ ಅರಸರ ಕೊಡುಗೆ ಇದೆ. ಇವರ ಕಾಲದಲ್ಲಿ ದೇಗುಲ ಹಂತ ಹಂತವಾಗಿ ಅಭಿವೃದ್ಧಿಯಾಯಿತು. ಅದರಲ್ಲೂ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಈ ದೇವಸ್ಥಾನವು ಸಂಪತ್ತು ಹಾಗೂ ಗಾತ್ರದಲ್ಲಿ ದೊಡ್ಡದಾಗಿ ಬೆಳೀತು. 1517ರಲ್ಲಿ ವಿಜಯನಗರದ ದೊರೆ ಶ್ರೀ ಕೃಷ್ಣದೇವರಾಯ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಪಾರ ಪ್ರಮಾಣದ ಚಿನ್ನಾಭರಣ ಕೊಡುಗೆಯಾಗಿ ಕೊಡ್ತಾರೆ. ಇದೇ ಕಾರಣಕ್ಕೆ ಈಗಲೂ ಕೃಷ್ಣದೇವರಾಯ ಹಾಗೂ ಹೆಂಡತಿಯ ಮೂರ್ತಿ ಈ ದೇವಸ್ಥಾನದಲ್ಲಿದೆ. ರಾಮಾನುಜರಿಗೆ ಸಿಕ್ಕಿತ್ತು ತಿಮ್ಮಪ್ಪನ ದರ್ಶನ ಭಾಗ್ಯ. 11ನೇ ಶತಮಾನದಲ್ಲಿದ್ದ ಸಂತ ರಾಮಾನುಜರು ತಿರುಪತಿಯ ಸಪ್ತಗಿರಿಯನ್ನೇರಿದಾಗ ಅಲ್ಲಿ ಭಗವಾನ್ ಶ್ರೀನಿವಾಸ ದರ್ಶನ ನೀಡಿದ್ರು ಎಂಬ ಪ್ರತೀತಿ ಇದೆ. ಇದಾದ ಬಳಿಕ ಸುಮಾರು 120 ವರ್ಷಗಳ ಕಾಲ ತಿಮ್ಮಪ್ಪನ ಬಗ್ಗೆ ಪ್ರಚಾರ ಮಾಡುತ್ತಾ ರಾಮಾನುಜರು ಜೀವಂತವಾಗಿದ್ರು ಅಂತಲೂ ಹೇಳಲಾಗುತ್ತೆ. ಇಲ್ಲಿ ವೈಕುಂಠ ಏಕಾದಶಿ ದಿನ ಸ್ವಾಮಿಯ ದರ್ಶನ ಪಡೆದ್ರೆ ಎಲ್ಲಾ ಪಾಪಗಳು ಕಳೆಯುತ್ತವೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ.
ಲಡ್ಡು ಪ್ರಸಾದಕ್ಕೆ ಫೇಮಸ್ ತಿರುಪತಿ ತಿಮ್ಮಪ್ಪ. ತಿರುಪತಿಯಲ್ಲಿ ಲಡ್ಡು ಪ್ರಸಾದ ಕೂಡ ತುಂಬಾ ಫೇಮಸ್. ಮೊದಲ ಬಾರಿಗೆ 1715 ಆಗಸ್ಟ್ 2ರಂದು ಪ್ರಸಾದದ ರೂಪದಲ್ಲಿ ಲಡ್ಡು ವಿತರಿಸಲಾಯಿತು. ಇದು ಬರ್ತಾ ಬರ್ತಾ ತಿರುಪತಿ ಲಡ್ಡು ಎಂದೇ ಫೇಮಸ್ ಆಯ್ತು. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದವರು ಲಡ್ಡು ಇಲ್ಲದೆ ಬಂದರೆ ಈ ಯಾತ್ರೆ ಅಪೂರ್ಣವಾದಂತೆ ಅನ್ನೋ ಭಾವನೆ ಇದೆ. ಅದ್ದೂರಿಯಾಗಿ ನಡೆಯುತ್ತೆ ಬ್ರಹ್ಮೋತ್ಸವ. ಇನ್ನು ಬ್ರಹ್ಮೋತ್ಸವ ತಿರುಮಲದ ಪ್ರಮುಖ ಹಬ್ಬ. ಪ್ರತಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸಲಾಗುತ್ತೆ. ಇದಲ್ಲದೆ ಭವ್ಯವಾಗಿ ವೈಕುಂಠ ಏಕಾದಶಿ, ರಾಮನವಮಿ ಮತ್ತು ಜನ್ಮಾಷ್ಟಮಿ ಸೇರಿದಂತೆ ವೈಷ್ಣವ ಉತ್ಸವಗಳನ್ನು ಆಚರಿಸ್ತಾರೆ. ಫೆಬ್ರವರಿ ತಿಂಗಳಲ್ಲಿ ರಥಸಪ್ತಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತೆ. 1843ರಲ್ಲಿ ತಿರುಪತಿ ದೇವಸ್ಥಾನಂ ಅಂದ್ರೆ ಟಿಟಿಡಿ ಸ್ಥಾಪಿಸಲಾಯಿತು. 1932ರಲ್ಲಿ ಟಿಟಿಡಿ ಕಾಯ್ದೆಯಡಿ ಆಂಧ್ರ ಸರ್ಕಾರದ ಮೂಲಕ ಓರ್ವ ಅಧಿಕಾರಿಯನ್ನ ನೇಮಿಸಿ ದೈನಂದಿನ ನಿರ್ವಹಣೆಯ ಜವಾಬ್ದಾರಿ ಒಪ್ಪಿಸಲಾಯಿತು. ಫ್ರೆಂಡ್ಸ್, ಇದು ಕಲಿಯುಗ ದೈವ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಇತಿಹಾಸ. ಈ ವರದಿ ನೋಡಿದ ನಿಮಗೆ ಏನ್ ಅನ್ಸುತ್ತೆ? ನೀವು ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದೀರಾ? ನಿಮ್ಮ ಲೈಫಲ್ಲೂ ತಿಮ್ಮಪ್ಪ ಏನಾದರೂ ಪವಾಡ ಮಾಡಿದ್ದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.